ಅದರ ಫಲಿತವನ್ನು ನಾವು ಇಹ ಜನ್ಮದಲ್ಲಿ ಇರುವಂತಹ ಜನ್ಮದಲ್ಲಿ ನಾವು ಅನುಭವಿಸ್ತೇವೆ. ಯಾಕಂದ್ರೆ ಮನುಷ್ಯನಿಗೆ ಕೊನೆಯ ಜನ್ಮ ಒಂದು ಮನುಷ್ಯ ಜನ್ಮ. ಯಾಕಂದ್ರೆ ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಬೇಕಂತ ಈ ಜನ್ಮದಲ್ಲಿ ಇದು ಕೊನೆಯ ಜನ್ಮವನ್ನು ನಾವು ಎಷ್ಟು ಮೋಕ್ಷವನ್ನು ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಮುಕ್ತಿಯನ್ನು ಪಡೆದುಕೊಳ್ತೀವೋ ಮತ್ತೆ ಪುನರ್ಜನ್ಮ ಇರೋದಿಲ್ಲ. ಪುನರ್ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟೋದಿಲ್ಲ. ಹೌದಲ್ಲ? ನಾವೀಗ ಪಾಪಕರ್ಮಗಳನ್ನು ಜಾಸ್ತಿ ಮಾಡ್ತಾ ಹೋದ್ರೆ ಪ್ರಾಣಿಗಳಾಗಿ ಜಂತುಗಳಾಗಿ ಎನಿಸಿ ಮತ್ತೆ ಕಷ್ಟಗಳನ್ನು ಅನುಭವಿಸ್ತೇವೆ. ನೋಡಿ, ಮನುಷ್ಯನಿಗೆ ಎಷ್ಟು ಚೈತನ್ಯ ಇದೆ ಅಂತ ಎಲ್ಲವನ್ನೂ ಗೊತ್ತು. ಹೌದಲ್ಲ? ಮನುಷ್ಯ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ಎಲ್ಲವೂ ಸಹ ಗೊತ್ತು. ಆದ್ರೂ ಸಹ ನಾವೇನ್ ಮಾಡ್ತೀವಿ, ಒಂದೊಂದು ತಪ್ಪುಗಳನ್ನ ಒಂದು ಸರಿ ಕೆಲಸಗಳನ್ನು ಮಾಡಿದ್ರೆ ಒಂದು ತಪ್ಪು ಕೆಲಸಗಳನ್ನು ಮಾಡ್ತಾನೆ ಹೋಗ್ತೀವಿ. ಹೌದಲ್ಲ? ಹಾಗೆ ಭಗವಂತನ ನಿಗ್ರಹವಿದ್ದಾಗ, ಯಾಕಂದ್ರೆ ಭಗವಂತನೇ ಎಲ್ಲ ಕೊಂಡನ್ನು ಕೊಟ್ಟಿದ್ದಾನೆ. ಒಂದು ಪಾಪ ಒಂದು ಪುಣ್ಯ ನಾವು ಮಾಡುವಂಥದ್ದೆಲ್ಲವೂ ಲೆಕ್ಕಾಚಾರ ಬರ್ತಾ ಇರುತ್ತೆ. ಆ ಪಾಪ ಯಾವಾಗ ನಮಗೆ ಕಲಿಯುತ್ತೆ ಅಂದ್ರೆ ನಾವು ಮಾಡುವಂತಹ ಸತ್ಕಾರ್ಯಗಳಿಂದ. ಸತ್ಕಾರ್ಯಗಳು ಅಂದ್ರೆ ಮಾಡುವಂತಹ ದಾನ ಧರ್ಮಗಳು, ಮಾಡುವಂತಹ ಸಹಾಯಗಳು, ಮಾಡುವಂತಹ ದೇವತಾ ಕಾರ್ಯಗಳು, ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಪಾಪ ಕಾರ್ಯಗಳೆಲ್ಲವೂ ಸಹ ಹೋಗಿ ಆ ಒಂದು ಪುಣ್ಯ ಅನ್ನೋದು ನಮಗೆ ಬರ್ತದೆ. ಆ ಪುಣ್ಯವೆಲ್ಲ ಏನಾಗುತ್ತೆ, ನಮಗೆ ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ, ಮಕ್ಕಳ ಜೀವನ ಚೆನ್ನಾಗಿರುತ್ತೆ, ನಮಗೆ ಒಳ್ಳೆಯ ದೇಹಾರೋಗ್ಯ ಸಿಗುತ್ತೆ, ನಾವು ದಿನೇ ದಿನೇ ಅಭಿವೃದ್ಧಿ ಆಗ್ತೀವಿ. ಇಲ್ಲ ಅಂದಾಗ ಏನಾಗುತ್ತೆ, ಏನಾದರೂ ಮಾಡೋದಕ್ಕೆ ಹೋದಾಗ ಏನಾದರೂ ಒಂದು ಕಷ್ಟಗಳು ಬರ್ತಾ ಇರುತ್ತೆ. ನಾವು ಸಹ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಂತ. ಯಾಕಂದ್ರೆ ಸುಖ ಸಂತೋಷವಾದ ನಮಗೆ ಮುಖ್ಯವಾಗಿ ಬೇಕಾಗಿರೋದು ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ. ಹೌದಲ್ವಾ? ಇವೆರಡಿಲ್ಲ ಅಂದ್ರೆ ಮತ್ತೆ ಕೋಟಿ ರೂಪಾಯಿಯನ್ನು ಪ್ರಯೋಜನ ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ದೇಹಕ್ಕೆ ಆರೋಗ್ಯ ಇಲ್ಲ ಅಂದ್ರೆ ನೋಡಿ, ನಾವೇನ್ ಮಾಡ್ತೀವಿ, ಚೆನ್ನಾಗಿದ್ದಾಗ ದುಡ್ಡಿನಿಂದ ಓಡಾಡ್ತೀವಿ, ವ್ಯವಹಾರ, ವ್ಯಾಪಾರ, ಉದ್ಯೋಗ ಸಕಾಲವಾಗಿ ಬೆಳಗ್ಗೆ ಆಫೀಸ್ ಹೋಗ್ತೀವಿ, ರಾತ್ರಿ ಬರ್ತೀವಿ, ಮತ್ತೆ ರೀತಿ ಮಲಗಿ ಮತ್ತೆ ಬೆಳಗ್ಗೆ ಹೋದಲ್ಲ. ಅಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ನಾವು ಏನನ್ನೂ ಪ್ರಾರ್ಥನೆ ಮಾಡೋದಿಲ್ಲ, ಏನನ್ನೂ ನೆನಪನ್ನು ಮಾಡ್ಕೊಳ್ಳೋದಿಲ್ಲ. ಆದ್ರೆ ಹುಷಾರಿಲ್ಲ, ಆರೋಗ್ಯ ಕೆಟ್ಟಾಗ ಆಸ್ಪತ್ರೆಯಲ್ಲಿ ಮಲ್ಕೊಂಡಾಗ ಏನ್ ಮಾಡ್ತೀವಿ, ಏನನ್ನ ಕೇಳ್ತೀವಿ ದೇವರ ಹತ್ರ, ನನಗೆ ಆರೋಗ್ಯವನ್ನು ಕೊಡಪ್ಪ ಸಾಕು ಅಂತ. ಹೌದಲ್ಲ? ಯಾಕಂದ್ರೆ ಮನುಷ್ಯ ದೇವರ ಹತ್ರ ನಾವು ಕೇಳಬೇಕಾಗಿರೋದು ದೇಹಕ್ಕೆ ಒಳ್ಳೆಯ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ. ಇದು ಇದ್ದರೆ ಕಾಯಕವೇ ಕೈಲಾಸ. ನಾವು ಕಷ್ಟಪಟ್ಟರೆ ಭಗವಂತ ಎಲ್ಲವನ್ನ ಕೊಟ್ಟೇ ಕೊಡ್ತಾನೆ. ಹಾಗೆ ನಾವು ಸಹ ಇನ್ನ ಭಗವಂತನಿಗೆ ಯಥಾಶಕ್ತಿಯಾಗಿ ವಿಗ್ರಹವನ್ನು ತಂದಿದ್ದೀವಿ. ಅದಕ್ಕೆ ಸಂತೋಷಣೆಯನ್ನು ಮಾಡಿ ಮಹಾಭಿಷೇಕವನ್ನು ಮಾಡಿ ದೇವರಿಗೆ ಒಂದು ಪ್ರಾಣಶಕ್ತಿಯನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯದಲ್ಲಿ ನಾವೆಲ್ಲರೂ ಸಹ ಭಾಗವಹಿಸಿದ್ದೀವಿ. ಈ ಒಂದು ಪೂಜಾ ಕಾರ್ಯಕ್ರಮದಿಂದ ನಮ್ಮೆಲ್ಲರಿಗೂ ಸಹ ಒಳ್ಳೆಯ ಸುಖ ಸಂತೋಷವಾದ ಜೀವನವನ್ನು ಕೊಟ್ಟು ಮನಸ್ಸಿಗೆ ಸುಖಶಾಂತಿಗಳನ್ನು ಕೊಟ್ಟು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಮಾಡಪ್ಪ ಅಂತ ಹೇಳಿ ಎಲ್ಲರೂ ಪಾರ್ವತಿ ಪರಮೇಶ್ವರರನ್ನ, ಕ್ಷೇತ್ರ ದೇವತೆಯಾದಂತಹ ದುರ್ಗಿ, ಆಂಜನೇಯ ಸ್ವಾಮಿ, ಮಹಾಗಣಪತಿ, ನಂದೀಶ್ವರರನ್ನ ಎಲ್ಲರೂ ಸಹ ಒಂದು ನಿಮಿಷಗಳ ಕಾಲ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಓಂ ತದೇವ ಓಂ ರುದ್ರಾಯ